ಎಲ್ರಿಗೂ ಗುಡ್ ಮಾರ್ನಿಂಗು. ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ ಈರುಳ್ಳಿ ದೋಸೆ, ಆಮೇಲೆ ನಮ್ಮ ಮನೆಯವ್ರು ದೋಸೆ ಹಾಕ್ತಾಯಿದ್ದಾರೆ. ಅವ್ರಿಗೆ ವಿಡಿಯೋ ಮುಂದೆನೇ ಇಷ್ಟ ಇಲ್ಲ ಅಂತ ಅವ್ರಿಗೆ ನಾನು ದೋಸೆ ಹಾಕ್ತೀನಿ, ನೀನು ವಿಡಿಯೋ ಮಾಡು ಅಂತ ಹೇಳಿದ್ರು. ಹಾಕ್ತಾಯಿದ್ದೀವಿ ಆನಿಯನ್ ದೋಸೆ. ಈರುಳ್ಳಿ ಎಲ್ಲ ಸಿಪ್ಪೆ ಕಟ್ ಮಾಡಿ ಇಟ್ಟಿದ್ದೀವಿ. ಅದಕ್ಕೆ ಇವಾಗ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದಾರೆ. ಅದಕ್ಕೆ ಮೇಲ್ಗಡೆ ತುಪ್ಪನೂ ಹಾಕ್ಕೋಬೋದು, ಆಯಿಲು ಹಾಕ್ಕೋಬೋದು, ಎರಡು ಥರನೂ ಹಾಕ್ಕೋಬೋದು. ಇವಾಗ ಮೇಲ್ಗಡೆ ಆಯಿಲ್ ಹಾಕಿದ್ದೀವಲ್ಲ, ತಿನ್ನೋ ಟೈಮ್ಗೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಆವಾಗಲೇ ಇದು ಕಡಲೆಬೀಜ ಚಟ್ನಿ ತೋರಿಸಿದ್ದೀನಿ, ಅದಕ್ಕೆ ಚಟ್ನಿ ಹಾಕಿಲ್ಲ. ಆನಿಯನ್ ದೋಸೆದಲ್ಲಿ ಚಟ್ನಿ ಅದೇ ಇದೆ, ಅದಕ್ಕೆ ಬರೀ ದೋಸೆ ಹಾಕ್ಕೊತಾ ಇದ್ದೀವಿ. ನೆಕ್ಸ್ಟು ಬೇರೆ ಹಾಕೋದಾಗೆ ಹಾಕ್ಕೋಣಂತ. ದೋಸೆ ಕಡಲೆಬೀಜ ಚಟ್ನಿ ರೆಡಿ ಆಗಿದೆ ಅಲ್ಲ, ಅದಕ್ಕೆ ತೋರಿಸ್ಲಿಲ್ಲ. ಬೇರೆ ಚಟ್ನಿ ಮಾಡಿದಾಗೆ ಅವಾಗ ತೋರಿಸ್ತೀವಿ. ಇವಾಗ ತಿರ್ಸಿ ಹಾಕಿದ್ದಾರೆ. ಈ ಕಡೆ ಒಂದು ಕಡೆ ಬೆಂದಿದೆ, ಇನ್ನೊಂದು ಕಡೆ ಬೇಯಬೇಕು. ಇವಾಗ ಹಂಗೆ ಬೆಳಗ್ಗೆ ಎಲ್ಲ ಟೀಚಿಂಗ್ ಇತ್ತು, ಸ್ವಲ್ಪ ಬೇರೆಯವ್ರು ಕೊಟ್ಟಿದ್ದರು, ಅದಕ್ಕೆ ಹಂಗೆ ಕಂಟಿನ್ಯೂ ಆಗಿ ಮಾಡಿದ್ದೀನಿ. ಇದು ಯಾಕಂದರೆ ಡ್ರೆಸ್ಸು ಸೀವ್ಸ್ ಹಾಕೋದು ಕೊಟ್ಟಿದ್ರು ಅವರು, ಅದಕ್ಕೆ ಸೀವ್ಸ್ ಹಾಕೋಕ್ಕೆ ಹಾಕೋಣ ಅಂತ ರೆಡಿ ಮಾಡ್ತಾಯಿದ್ವಿ. ಏನಂದರೆ ಇವಾಗ ನಾವು ಕಲ್ತಿದ್ದೀವಲ್ಲ, ಅದಕ್ಕೆ ಇವಾಗ ಎಷ್ಟೋ ಜನ ಗೊತ್ತಿರಲಾರ್ದವರು ಇರ್ತಾರೆ. ಇವಾಗ ಬೇರೆ ಕಡೆ ಟೀಚಿಂಗ್ ಕೊಡ್ತಾರೆ ನಮಗೆ, ಅವ್ರು ಹೇಳ್ತಾರೆ ನಮಗೆ ಟೀಚಿಂಗ್ ಬರಲ್ಲ. ಇವಾಗ ಅವ್ರ ಮನೇಲಿ ಮಿಷಿನ್ ಇದ್ದರೆ ಅವರೇ ಮಾಡ್ಕೋಬೋದಲ್ಲ ಕೆಲಸ, ಅವ್ರ ಸ್ವಂತ ಕೆಲಸ ಅವರೇ ಇಷ್ಟಪಟ್ಟು ಮಾಡ್ಕೋಬೋದಲ್ಲ. ಅದಕ್ಕೆ ಇವಾಗ ನಾವೇನೋ ಮಾಡಿದ್ದೀವಿ, ಗೊತ್ತಿದೆ ನಮಗೂ, ಇನ್ನೊಬ್ಬರು ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ನಾವು ಹಾಕೋಣ ಅಂತ ಸರಿ ಅಂತ ಹಾಕಿದ್ದೀವಿ. ಅದಕ್ಕೆ ಇವಾಗ ಸೀವ್ಸ್ ಅವರು ಮೆಗಾ ಸೀವ್ಸ್ ಇಡೋಕ್ಕೆ ಹೇಳಿದ್ದಾರೆ. ಮೋಸ್ಟ್ಲಿ ಅವ್ರದ್ದು ಮೆಜರ್ಮೆಂಟ್ ಎಷ್ಟಿದೆ ನೋಡಿಕೊಂಡು ಕಟ್ಟಿಂಗ್ ಮಾಡಬೇಕು. ಕೆಳಗಡೆ ಅವ್ರದ್ದು 1.5 ಇಂಚು 2 ಇಂಚ್ ಬರ್ತದೆ, ಮೇಲ್ಗಡೆ 5 ಇರ್ಬೋದು. 5 ಮೆಜರ್ಮೆಂಟು ಮೆಗಾ ಸೀವ್ಗೆ. ಆಲ್ರೆಡಿ ಅದು ಕೆಳಗಡೆ ಭಾಗದಲ್ಲಿ ಹೊಲ್ದಿದ್ದೀವಿ, ಹಾಗಾಗಿ ನಮಗೆ 5 ಸಿಕ್ಕಿದ್ರೆ ಒಂದು 4.25 ಟೀಚಿಂಗು 2 ಆಗಿದ್ರೆ ಒಂದು 4.25 ಸೀವ್ಸ್ ಸಿಗ್ತದೆ, ಮೆಗಾ ಸೀವು. ಅದಕ್ಕೆ ಆ ಥರ ಕಟ್ಟಿಂಗ್ ಮಾಡ್ತಾಯಿದ್ವಿ. ಅದು ಇವಾಗ ಲೈನ್ ಕೊಟ್ಟು ನೆಕ್ಸ್ಟ್ ಲೈನಿಗೆ ಅಂದರೆ ಬ್ಯಾಕಲ್ಲ, ಅದು ಮುಂದೆಗಡೆದಲ್ಲಿ. ಇವಾಗ ನಾವಿಲ್ಲಿ ಕಟ್ಟಿಂಗ್ ಮಾಡಿದಾಗೆ ಏನು ಅನ್ನಿಸ್ತದಂದರೆ, ಈ ಭಾಗ ಕಟ್ ಮಾಡಿಬಿಟ್ಟು ಮುಂದೆಗಡೆ ಒಂಥರ ಸಿಂಕಲ್ ಥರ ಬರ್ತಾ ಇರ್ತದಲ್ಲ, ಅದಕ್ಕೆ ಅದು ಕಟ್ ಮಾಡಿದ್ರೆ ಮುಂದೆ ಭಾಗ ಏನೂ ಬರಲ್ಲ ಅಂತ. ಅದು ಪೇಂಟಿಂಗ್ ಒಂದು ಹಾಗೆ ಒಂದು ಪೇಂಟಿಂಗ್ ಹೀಗೆ ಕೊಡಬೇಕು, ಆ ಥರ ಅದು. ಅದಕ್ಕೆ ತೋರಿಸ್ತಾ ಇದ್ದೇವೆ. ಕಟ್ಟಿಂಗ್ ಎಲ್ಲ ಆಗಿದೆ. ಇವಾಗ ಕಟ್ ಮಾಡಿ ಅದು ಮುಂದೆ ಭಾಗ ತೆಗೆದ್ಬಿಡೋಣ, ಸ್ವಲ್ಪ ಇರೋದು. ಏನಿಲ್ಲ, 1/2 ಇಂಚ್ ಅಷ್ಟೇ, ಅದು ಅಷ್ಟೇ ನಾವು ಮಾರ್ಕ್ ಮಾಡಿರ್ತೀವಲ್ಲ, 1/2 ಇಂಚು ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಿದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಇವಾಗ ಅದು ಬಟ್ಟೆ ಯಾವಾಗಲೂ ಉಲ್ಟಾ ಕೊಡೋ ಬದಲು ಸೀದಾ ಕೊಟ್ಟು ನಾವು ತೊಗೊಂಡಿದ್ರೆ ಸರಿ ಹೋಗ್ತದೆ. ಸೀದಾ ಹಾಕ್ಕೋಬೇಕು ಬಟ್ಟೆ. ಸೀದಾ ಹಾಕ್ಬಿಟ್ರೆ ಕರೆಕ್ಟಾಗಿ ಬರ್ತದೆ ಅಂತ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀವಿ. ಬಾಯ್, ಟೇಕ್ ಕೇರ್.